ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಾ ವಿಕೆ ಯೂಟ್ಯೂಬ್ ಚಾನಲ್. ಏನಪ್ಪ ಇವತ್ತಿನ ವಿಶೇಷ ಅಂದರೆ, ನಾನು ಲಾಸ್ಟ್ ವಿಡಿಯೋಗಳಲ್ಲಿ ಏಷ್ಯನ್ ಪೇಂಟ್ ಕಂಪ್ನಿಯವರ ಟಾಪ್ ಕ್ವಾಲಿಟಿ ಪೇಂಟ್ ಯಾವುದು ಮತ್ತು ಟಾಪ್ 2 ಯಾವುದು, ಟಾಪ್ 3 ಯಾವುದು ಅಂತ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿದ್ದೀನಿ. ಮತ್ತು ಎಷ್ಟು ರೇಟ್ ಆಗುತ್ತೆ ಮತ್ತು ಎಷ್ಟು ವಾರಂಟಿ ಇರುತ್ತೆ ಮತ್ತು ಎಷ್ಟು ದೀರ್ಘಕಾಲ ಬಾಳಿಕೆ ಬರುತ್ತೆ ಅಂತ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿದ್ದೀನಿ. ಇವತ್ತು ಏಷ್ಯನ್ ಪೇಂಟ್ ಕಂಪ್ನಿಯವ್ರದ್ದೇ ಟಾಪ್ ಕ್ವಾಲಿಟಿ 4 ಹೈಯೆಸ್ಟ್ ಪೇಂಟ್ ಸೇಲ್ ಆಗೋದು ಇದೇ ಪೇಂಟ್. ಅದು ಯಾವುದು ಏನು ಮತ್ತು ಎಷ್ಟು ರೇಟ್ ಆಗುತ್ತೆ ಅಂತ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ. ಮತ್ತು ಇನ್ನೂ ಒಂದು ಎಷ್ಟು ವರ್ಷಗಳ ಕಾಲ ವಾರಂಟಿ ಇದೆ ಮತ್ತು ಯಾವ ರೀತಿ ವಾರಂಟಿ ಕೊಡ್ತಾರೆ ಅಂತ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ಆದರೆ ವಿಡಿಯೋನ ಚಾಲೂ ಮಾಡೋಣ. ನೋಡಿ ಸ್ನೇಹಿತರೆ, ನಾನು ಇವಾಗ ಇಲ್ಲಿ ಸಂಪೂರ್ಣವಾಗಿ ಬರ್ಕೊಂಡಿದ್ದೀನಿ. ಯಾಕೆ ಅಂದರೆ ಕನ್ಫ್ಯೂಸ್ ಆಗ್ಬಾರ್ದು ಅಂತ ಹೇಳಿ. ಯಾಕೆ ಅಂದರೆ ಏಷ್ಯನ್ ಪೇಂಟ್ ಕಂಪ್ನಿಯಲ್ಲಿ ನಾನಾ ಥರ ಕ್ವಾಲಿಟಿ ಪೇಂಟ್ಗಳಿದೆ. ನೀವು ಸರಿಯಾದ ರೀತಿ ಒಳಗೆ ನಾನು ನಿಮಗೆ ಅರ್ಥ ಮಾಡಿಸ್ಲಿಲ್ಲ ಅಂದರೆ ಯಾರಾದರೂ ನಿಮ್ಮನ್ನ ಮಾರಿಸ್ಬೋದು. ಈ ಪೇಂಟ್ ಅಂಗಡಿಯವರಾದ್ರೂ ಮಾರಿಸ್ಬೋದು, ಇನ್ನು ಪೇಂಟ್ ಕೆಲಸ ಮಾಡೋರು ಕೂಡ ಮಾರಿಸ್ಬೋದು. ಅದಕ್ಕೋಸ್ಕರ ಆ ಥರ ಆಗಬಾರ್ದು ಅಂದರೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಇವಾಗ ಯಾವುದಪ್ಪ ಏಷ್ಯನ್ ಪೇಂಟ್ ಕಂಪ್ನಿಯವರ 4 ಟಾಪ್ 1 ಪೇಂಟ್ ಅಂದರೆ ಏಷ್ಯನ್ ಪೇಂಟ್ ಅಪೇಕ್ಷಾ ಅಂಟಿಮ ಅಂತಂದೇಳಿ. ಇನ್ನೊಂದು ಸಾರಿ ಹೇಳ್ತೀನಿ, ಬೇಕಾದ್ರೆ ಸ್ಕ್ರೀನಲ್ಲಿ ಡಬ್ಬೆ ಬರುತ್ತೆ, ಡಬ್ಬೆನೂ ಕೂಡ ನೀವು ನೋಡ್ಕೋಬಹುದು. ಏಷ್ಯನ್ ಪೇಂಟ್ ಅಪೇಕ್ಷಾ ಅಂಟಿಮ ಅಂತಂದೇಳಿ. ಇದು ಎಷ್ಟು ಕಲರ್ ನಮ್ಗೆ ಸಿಗುತ್ತೆ ಅಂದರೆ, ಕಲರ್ ಅಂದರೆ ನಾವು ಚಾಯ್ಸ್ ಮಾಡೋದಕ್ಕೆ ನಂಬರ್ಗಳು ಎಷ್ಟು ವ್ಯಾಲ್ಯೂ ಅವೈಲೇಬಲ್ ಇದೆ ಅಂದರೆ 1700 ಕಲರ್ ನಂಬರ್ಗೂ ಮಟನು ನಮಗೆ ಅವೈಲೇಬಲ್ ಇದೆ. ಕೆಲವೊಂದು ಪೇಂಟು ಕೆಲವೊಂದು ಥರ ನಿಮಗೆ ಕಲರ್ ಕೋಡ್ಗಳು ಸಿಗ್ತವೆ. ಈ ಪೇಂಟ್ನಲ್ಲಿ 1700 ಕಲರ್ ಕೋಡ್ಗಳಿವೆ. ಆನಂತರ ಈ ಪೇಂಟ್ನಲ್ಲಿ ಎಷ್ಟು ಲೀಟ್ರ್ ಡಬ್ಬೆಗಳು ಸಿಗುತ್ತೆ ಅಂತ, ಯಾಕೆಂದರೆ ನಿಮಗೆ ಸಾಲ್ಟೇಜ್ ಆತಂದರೆ ಹೋಗಿ ತೊಗೊಂಬರೋದಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ 200 ml, ಆನಂತರ 1 ಲೀಟ್ರು, ಆನಂತರ 4 ಲೀಟ್ರು, ಆನಂತರ 10 ಲೀಟ್ರು, ಆನಂತರ 20 ಲೀಟ್ರು. ಏನು ಹೇಳ್ತಾ ಇದೆಯಲ್ಲ, ಇವು ಅಷ್ಟು ಸಂಪೂರ್ಣವಾಗಿ ನಿಮಗೆ ಸಾಲ್ಟೇಜ್ ಆದರೆ ನಿಮ್ಮ ಮನೆಗಳಿಗೆ ಮತ್ತೆ ರಿಟರ್ನ್ ಹೋಗಿ ನೀವು ತಗೋಬಹುದು. ಆನಂತರ ಇನ್ನು ಒಂದು, ಈ ಪೇಂಟನ್ನು ಯಾವ ರೀತಿಯಾಗಿ ನಾವು ಹಚ್ಚಬೇಕು, ಫಸ್ಟ್ ಯಾವ ರೀತಿಯಾಗಿ ಹಚ್ಚಬೇಕು ಅಂದರೆ ಭಾಳ ಇಂಪಾರ್ಟೆಂಟ್. ಯಾಕಂದರೆ ಇಷ್ಟೊಂದು ಕಾಸ್ಟ್ಲಿ ಪೇಂಟನ್ನು ತೊಗೊತಾ ಇದ್ದೇವೆ ಅಂದರೆ ನಾವು ಸರಿಯಾಗಿ ಹಚ್ಚೋದಕ್ಕೆ ಬರಬೇಕು. ಅದು ಯಾವ ರೀತಿ ಹಚ್ಚಬೇಕು ಅಂದರೆ, ಸಂಪೂರ್ಣವಾಗಿ ನೀರಿನಿಂದ ಕ್ಲೀನ್ ಮಾಡ್ಕೋಬೇಕು. ಫಸ್ಟ್ ಬಿಲ್ಡಿಂಗನ್ನು ವಾಶ್ ಮಾಡಬೇಕು. ಸಂಪೂರ್ಣವಾಗಿ ಎಲ್ಲಾದರೂ ಧೂಳ ಕುಂತಿದ್ರೆ, ಮನೆ ಪಾಚಿಗಟ್ಟಿದ್ರೆ ಸಂಪೂರ್ಣವಾಗಿ ಕ್ಲೀನ್ ಮಾಡ್ಕೋಬೇಕು. ಹೊಸ ಮನೆ ಕೂಡ ಅಷ್ಟೊಂದೇನು ಪಾಚಿಗಟ್ಟಿರಲ್ಲ. ಹೊಸ ಮನೆ ಇವಾಗ ತಾನೇ ಕಟ್ಟಿಸ್ತಾ ಇರ್ತಾರೆ. ಇವಾಗ ಏನು ರೀಪೇಂಟಿಂಗ್ ಮನೆ ಇದೆಯಲ್ಲ, ಅದು ಏನು ಪಾಚಿ ಕಟ್ಟಿರುತ್ತೆ ಮತ್ತು ಒಂದು ಬ್ಲ್ಯಾಕ್ ಕಲೆ ಆಗಿರ್ತಾರೆ, ನಾವು ಸ್ವಲ್ಪ ಸಂಪೂರ್ಣವಾಗಿ ತೊಳ್ಕೋಬೇಕು, ಚೆನ್ನಾಗುತ್ತೆ. ಆನಂತರ 1 ಕೋಟ್ ಪ್ರೇಮರ್ ಹಚ್ಚಬೇಕು. ಈ ಪ್ರೇಮರ್ ನಾನು ಟಾಪ್ 1, ಟಾಪ್ 2, ಟಾಪ್ 3 ಇದ್ರದ್ದೇ ಅಂತ ಬೇಸ್ಕೋಟ್ ಇದೆ. ಆದರೆ ಇದಕ್ಕೆ ಬೇಸ್ಕೋಟ್ ಅಂತ ಏನೂ ಇಲ್ಲ. ಇದನ್ನು ಹಚ್ಬೇಕಪ್ಪ ಅಂದರೆ ನೀವು ಯಾವುದಾದ್ರೂ ನಾರ್ಮಲ್ ಪ್ರೇಮರನ್ನು ಹಚ್ಬೋದು. ಅದು ಏಷ್ಯನ್ ಆಗಿರಲಿ, ಯಾವುದೇ ಬೇರೆ ಕಂಪ್ನಿ ಪ್ರೇಮರ್ ಆಗಿರಲಿ, 1 ಕೋಟನ್ನು ಪ್ರೇಮರನ್ನು ಕಡ್ಡಾಯವಾಗಿ ಹಚ್ಚಬೇಕು. ಆನಂತರ ಕ್ರಾಕನ್ನು ತುಂಬ್ಕೋಬೇಕು. ಎಲ್ಲೆಲ್ಲಿ ಕ್ರಾಕ್ ಬಂದಿರುತ್ತೆ ಎಲ್ಲ ಸ್ಮಾಲ್ ಆಗಿ ಕ್ರಾಕ್ ತುಂಬ್ಕೋಬೇಕು ಪ್ರೇಮರ್ ಹಚ್ಚಿದ ಮೇಲೆ. ಆನಂತರ ಏನು ಮಾಡೋಕಪ್ಪ ಅಂದರೆ 2 ಕೋಟನ್ನು ಕಡ್ಡಾಯವಾಗಿ ಈ ಪೇಂಟ್ ಮಾಡಿಸಲೇಬೇಕು. 1 ಕೋಟನ್ನು ಯಾವುದೇ ಕಾರಣಕ್ಕೂ ಮಾಡಿಸೋ ಹಾಗಿಲ್ಲ. 2 ಕೋಟ್ ಪೇಂಟನ್ನು ಕಡ್ಡಾಯವಾಗಿ ಮಾಡಿಸಿದರೆ ಮಾತ್ರ ನಿಮಗೆ ಕಂಪ್ನಿಯವರು ವಾರಂಟಿ ಕೊಡ್ತಾರೆ, ಇಲ್ಲಾಂದರೆ ವಾರಂಟಿ ಕೊಡೋಂಗಿಲ್ಲ. ಇದು ಒಂದು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ಎಷ್ಟು ಕಲರ್ ಕೋಡ್ ಇದೆ ಮತ್ತು ಎಷ್ಟು ಲೀಟ್ರ್ ಪೇಂಟ್ ಸಿಗುತ್ತೆ ಮತ್ತು ಯಾವ ರೀತಿ ಹಚ್ಬೇಕಂತ ಅರ್ಥ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ಇವಾಗ ನೆಕ್ಸ್ಟ್ ಏನಪ್ಪ ಅಂದರೆ, ಈ ಪೇಂಟಿಂದ ಆಗುವಂಥ ಉಪಯೋಗಗಳು ಏನು, ಭಾಳ ಇಂಪಾರ್ಟೆಂಟ್. ಉಪಯೋಗ ಏನು ಅಂದರೆ, ಇಷ್ಟು ಕಾಸ್ಟ್ಲಿ ಪೇಂಟ್ ನಾವು ಹೊಡಿಸ್ತೇವೆ ಅಂದರೆ ನಮ್ಮ ಮನೆಗೆ ಉಪಯೋಗನೂ ಆಗಬೇಕಲ್ಲ. ಅದಕ್ಕೋಸ್ಕರ ಇವು ಏನು ಉಪಯೋಗ ಆಗ್ತವೆ ಅಂದರೆ, ಒಂದೇದು ಪಾಚಿಗಟ್ಟುವಿಕೆ ತಡೆಗಟ್ಟುತ್ತೆ. ಪಾಚಿಗಟ್ಟಿದೆ ಅಂದರೆ ನಿಮ್ಗೆ ಧೂಳ ಕುಂತು ಮಳೆ ನೀರು ಬಿದ್ದಾಗ ಪಾಚಿಗಟ್ಟುತ್ತೆ. ಆ ಪಾಚಿಗಟ್ಟದಂತೆ ತಡೆಗಟ್ಟುತ್ತೆ. ಆನಂತರ ಬಿಸಿಲಿನಿಂದ ಕ್ರಾಕ್ ಬರದಂತೆ ತಡೆಗಟ್ಟುತ್ತದೆ ಅಂತ. ಆನಂತರ ಧೂಳಿನಿಂದ ಕಪ್ಪು ಕಲೆ ತಡೆಗಟ್ಟುತ್ತದೆ. ಕಪ್ಪು ಕಲೆ ಅಂದರೆ ನೀವು ನೋಡಿರ್ಬೋದು, ಈ ಥರ ಇವುಗಳನ್ನೆಲ್ಲ ತಡೆಗಟ್ಟುತ್ತೆ. ಆನಂತರ ಇದು ಸಂಪೂರ್ಣವಾಗಿ ಪ್ಲಾಸ್ಟಿಕ್ ಕೋಟು. ಆದರೆ ಫಸ್ಟು, ಸೆಕೆಂಡು, ಥರ್ಡು ಈ ಕ್ವಾಲಿಟಿಗೂ ಫುಲ್ ಪ್ಲಾಸ್ಟಿಕ್ ಕೋಟಲ್ಲ, ಒಂದು ನಾರ್ಮಲ್, ಒಂದು 100%ನಲ್ಲಿ ಒಂದು 45% ಇದು ಪ್ಲಾಸ್ಟಿಕ್ ಕೋಟ್ ಪೇಂಟ್. ಸಂಪೂರ್ಣವಾಗಿ ಪ್ಲಾಸ್ಟಿಕ್ ಕೋಟ್ ಪೇಂಟ್ ಅಲ್ಲ, ಚೆನ್ನಾಗಿದೆ, ಜಾಸ್ತಿ ಸೇಲ್ ಇದೆ. ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ಇವಾಗ ಇದು ಎಷ್ಟು ವರ್ಷಗಳ ಕಾಲ ವಾರಂಟಿ ಬರುತ್ತೆ ಮತ್ತು ಎಷ್ಟು ರೇಟ್ ಅಂತ ಇನ್ನೂ ಒಂದು, ಇದರ ರೇಟ್ ಹೇಳ್ತೀನಿ, ಆನಂತರ ವಾರಂಟಿ ಹೇಳ್ತೀನಿ. ಇದರ ರೇಟ್ ಬಂದ್ಬಿಟ್ಟು 1 ಲೀಟ್ರ್ ಪೇಂಟ್ಗೆ 356 ರೂಪಾಯಿಗಳು. 4 ಲೀಟ್ರಿನ ಪೇಂಟಿನ ಬೆಲೆ 1392 ರೂಪಾಯಿಗಳು. 10 ಲೀಟ್ರಿನ ಪೇಂಟಿನ ಬೆಲೆ 3366 ರೂಪಾಯಿಗಳು. 20 ಲೀಟ್ರಿನ ಪೇಂಟಿನ ಬೆಲೆ 6481 ರೂಪಾಯಿಗಳು. ಅರ್ಥ ಇದೆ ಅಂತ ಅನ್ಕೊತಾ ಇದ್ದೀನಿ. ಆನಂತರ ಇದು ಎಷ್ಟು ವರ್ಷಗಳ ಕಾಲ ವಾರಂಟಿ ಬರುತ್ತೆ ಮತ್ತು ಯಾವ ರೀತಿ ವಾರಂಟಿ ಕೊಡ್ತಾರೆ
ಹೆಚ್ಚು ಕಮ್ಮಿ ಕಲರ್ ಫೇಡ್ ಆದರೆ ನಾವು ಯಾರನ್ನ ಕೇಳಬೇಕು ಅಂತ ನಿಮಗೆ ಭಾಳ ಜನ ಗೊಂದಲವಾಗಿರುತ್ತೆ. ಅದಕ್ಕೋಸ್ಕರ ನೀವು ಯಾವ ಅಂಗಡಿಯಲ್ಲಿ ಪೇಂಟ್ ತಗೊಂತೀರೋ ಅದೇ ಅಂಗಡಿಯಲ್ಲಿ ನಿಮಗೆ ವಾರಂಟಿ ಕಾರ್ಡ್ ಅಂತ ಹೇಳಿ ಕೊಡ್ತಾರೆ. ನೀವು ಪೇಂಟರ್ ಕರ್ಕೊಂಡೋಗಿ ನೀವು ಎಲ್ಲಿ ಪೇಂಟ್ ತಗೊಂತಿರಲ್ಲ ಆ ಅಂಗಡಿಯಲ್ಲಿ ಓನರ್ನ ಕೇಳಿ, ಇಲ್ಲಾಂದ್ರೆ ಪೇಂಟರ್ನಾದ್ರೂ ಕೇಳಿ, ಅಲ್ಲಿ ನಿಮಗೆ ವಾರಂಟಿ ಸಿಗುತ್ತೆ. ಆ ವಾರಂಟಿ ಕಾರ್ಡ್ ಯಾವ ರೀತಿ ಕಲರ್ ಫೇಡ್ ಆದರೆ ನಿಮಗೆ ರಿಟರ್ನ್ ಪೇಂಟ್ ಮಾಡಿಸ್ತಾರೆ ಅಂದರೆ, ಬಿಸಿಲಿನಿಂದ ಕಲರ್ ಫೇಡ್ ಆದರೆ ಮತ್ತು ಚೆಕ್ಕಳೆಯಾಗಿ ಕಿತ್ತರೆ ಅದು ಏನಾದರೂ ಸಮಸ್ಯೆ ಆಗಿ ಕಲರ್ ಫೇಡ್ ಆಯ್ತು ಅಂದರೆ ಸಂಪೂರ್ಣವಾಗಿ ಪೇಂಟ್ ಹಚ್ಚೋದ್ರಿಂದ ಹಿಡಿದು ಮತ್ತೊಂದಂದ್ರೆ ಪೇಂಟ್ ಕೊಡ್ಸೋರ್ವರೆಗೂ ಸಂಪೂರ್ಣವಾಗಿ ಕಂಪನಿ ಜವಾಬ್ದಾರಿ ತಗೊಳುತ್ತೆ. ಇಲ್ಲಿವರೆಗೂ ನಾನು ಹೇಳಿರುವಂಥ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ಇಷ್ಟ ಆಗಿದ್ರೆ ಆದಷ್ಟು ವಿಡಿಯೋನ ಶೇರ್ ಮಾಡಿ. ಯಾಕೆ ಅಂದರೆ ನಿಮಗೆ ಯೂಸ್ ಇಲ್ಲ ಅಂದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯಾರಾದರೂ ಮನೆ ಕಟ್ಸೋರಿಗೆ ಯೂಸ್ ಆಗ್ಬೋದು. ಅದಕ್ಕೋಸ್ಕರ ಧನ್ಯವಾದಗಳು ಫ್ರೆಂಡ್ಸ್.